ಗ್ಯಾರಂಟಿಗಳ ಬಗ್ಗೆ ಎಲ್ಲೂ ಇದಾಗೈತೆ ಅಂತ ನಾವೆಲ್ಲ ಗ್ಯಾರಂಟಿಗಳ ಬಗ್ಗೆ ಜನ ಖುಷಿ ಅದಾರ, ನಿಮ್ಮ ಶಾಸಕರು ಮತ್ತು ಮಿನಿಸ್ಟರ್ ಅಸಮಾಧಾನ ಅದಾರ. ಐ ಡೋಂಟ್ ಡಿಸ್ಅಗ್ರಿ ಟು ಯಾರ್ಯಾರು ಸ್ಯಾಟಿಸ್ಫೈಡ್ ಇಲ್ಲ ಅವರಿಗೆ ಎಕ್ಸ್ಟ್ರಾ ಗ್ರಾಂಟ್ಗಳನ್ನ ಸ್ಪೆಷಲ್ ಗ್ರಾಂಟ್. ಈಗ ನನಗೆ ನಮ್ದು ಇವಾಗ ಉಲ್ಟಾ ಹೋಗೋಣ, ಯಾವುದು ನಮ್ದು ಇದೇನು ಬೇಡ್ತಿನಾಲ ಇದೆ, ಬೇಡ್ತಿನಾಲ ಸ್ವಾತಂತ್ರ್ಯ ಸಿಕ್ಕಾಗಲ್ಲ ನಾವೇ 150 ಕೋಟಿ ತಂದು ಕೊಟ್ಟಿವಿ. BJP 2018ರಿಂದ 2023 8ರಿಂದ 13 ಇತ್ತು, 1 ರೂಪಾಯಿನ ಕೊಟ್ಟರೆ ಬೇಡ್ತಿನಾಲಾಗೆ ನಮ್ಮ ಸರ್ಕಾರನೇ ಕೊಟ್ಟಿದ್ದು. ಮೈನರ್ ಇರಿಗೇಷನ್ ಆಗಿರ್ತಕ್ಕಂಥ ಚೆಕ್ ಡ್ಯಾಮ್ಗಳು ನೀವು ಚೆಕ್ ಮಾಡ್ಕೊಂಬರ್ರಿ. ಈಗ ಹುಲಿಕೆರೆಗೆ ಸುಮಾರು 6 ಕೋಟಿ ರೂಪಾಯಿ ಗ್ರಾಂಟ್ ಕೊಟ್ಟಿರ್ತಕ್ಕಂಥ ಯಾರು, ಈಗ ಸೆಂಟ್ರಲ್ ಗೌರ್ಮೆಂಟ್ 100 ಕೋಟಿ ಬಂದಿರತಕ್ಕಂಥ ಗ್ರಾಂಟು, 3054ನ ಬಂದಿರತಕ್ಕಂಥ ಗ್ರಾಂಟು, ಈಗ ಸುಮಾರು 120 ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥ ಗ್ರಾಂಟು, ಬರೀ 300 ಕೋಟಿ ಬರೀ ಸಬ್ಸ್ಟೇಷನ್ಗಳು ತರ್ತಾ ಇದ್ದೀವಿ ಇದ್ರ ಗ್ರಾಂಟು. ನಾನು ಕೊಟ್ಕೊಂತ ಹೋಗ್ತೀನಿ ನಿಮಗೆ. ಹಂಗೆ ನನ್ನ ಹತ್ರ ಎಲ್ಲ ಮಾಹಿತಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತೀನಿ ನಾನು. ಯಾವುದು ಐ ವಿಲ್ ನಾಟ್ ಟೆಲ್ ಲೈ. ಬಟ್ ಅವ್ರದ್ದೇನಿದೆ ಕೆಲವರು ಶಾಸಕರದು ಕೆಲವರು ಸಚಿವರುಗಳು ಏನೇನೋ ಭಿನ್ನಾಭಿಪ್ರಾಯಗಳು BR ಪಾಟೀಲ್ ಸಾಹೇಬ್ರಿದ್ರೆ ಅದಕ್ಕೆ ನನ್ನ ಹತ್ರ ಮಾಹಿತಿ ಇಲ್ಲ, ಬೇಕಾದ್ರೆ ಕೇಳ್ರಿ. ಸಬ್ಜೆಕ್ಟ್ ವೈಸ್ ಯಾವ್ದೇನಿದ್ರೆ ಐ ಟೆಲ್ ಯು ಹಾನೆಸ್ಟ್ಲಿ, ಐ ಟೆಲ್ ಯು. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಹಾವಳಿ ಇದೆ. ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ತಾವು ಕೊಡುವಂತ ಗೃಹಲಕ್ಷ್ಮಣ ಇರ್ಬೋದು ಅಥವಾ LIC ಇಂದ ಬರುವಂತ ಫಂಡ್ ಇರ್ಬೋದು, ಈಗ ವೃದ್ಧಾಪ್ಯ ವೇತನ ಇವೆಲ್ಲವನ್ನು ಕೂಡ ಸಾಲದ ಜಮಕ್ಕೆ ಅಂದ್ರೆ ಖಾತೆಗೆ ಜಮಾ ಮಾಡಿಕೊಳ್ತಾ ಇರೋದು ಸರ್. ಈ ಬಗ್ಗೆ ಇಲ್ಲ, ಅದು DBT ಆಗಿ ಹೋಗುತ್ತೆ. ಅದು ದುಡ್ಡುಗಳು ಆ ಥರ ತೊಗೊಂಡಾಗ ನಮ್ದು ನಾವು ಕೊಡ್ತಕ್ಕಂಥ ದುಡ್ಡು ಎಕ್ಸ್ಚೇಕರಿಂದ ನೇರವಾಗಿ ಹೋಗುತ್ತೆ, ಬ್ಯಾಂಕಿಗೆ ಹೋಗಲ್ಲ. ಅದು ಬ್ಯಾಂಕ್ ಖಾತೆಗೆ ಹೋಗಿದೆ ಸರ್. ನಮ್ಮ ಜಿಲ್ಲೆಯಲ್ಲಿ ಪ್ರಕರಣಗಳು ಆಗ್ತಿದ್ದಾವೆ. ಈಗ ಕುಂದಗೋಳ ತಾಲೂಕಿನಲ್ಲಿ ಸರ್ ಏನಾಗ್ತಿದೆ ಸರ್, ಸಾಲದ ಖಾತೆಗೆ ರೈತರದ್ದು ಈಗ ಕೃಷಿ ಖಾತೆ ಇರುತ್ತಲ್ಲ ಸಾಲ ಖಾತೆಗೆ, ಆ ಖಾತೆಗೆ ಗೃಹಲಕ್ಷ್ಮಣ ವೃದ್ಧಾಪ್ಯ ವೇತನ ಇಂಥವು ಯಾವನೋ ಒಂದು ಕೊಟ್ಟರೆ ಇನ್ಸಿಡೆಂಟ್ ನೀವು ಹೇಳಕ್ಕೆ ಮುಂಚೆ ಇಂಥದ್ದೊಂದು ಇನ್ಸಿಡೆಂಟ್ ಅಂತ ಕೊಟ್ಟರೆ ಈಗ ಏನಾಗ್ತಾರೆ ಟಕ್ ಅಂತ ಹೇಳ್ಬಿಡ್ತಾರೆ ಸಹಜವಾಗಿ. ಬಿಕಾಸ್ ಅಕಾರ್ಡಿಂಗ್ ಟು ಮೀ ಮನಿ ಗೋಸ್ ಇನ್ DBT ಫಾರ್ಮ್ಯಾಟ್. ಅವ್ರು ಚೆಕ್ಸ್ ಏನಾರ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಅವ್ರ ಅಕೌಂಟ್ಗೆ. ಈಗ DBTಗೆ ಅಂದ್ರೆ ನಿಮ್ಮ ಅಕೌಂಟಿಗೆ ಹಾಕ್ಬೇಕು ದುಡ್ಡು, ನಿಮ್ಮ ಅಕೌಂಟಿಗೆ ಅವ್ರು ಚೆಕ್ಸ್ ಕೊಟ್ಟಿದ್ರೆ ಚೆಕ್ಸ್ ಹೋಗ್ತದೆ ಮತ್ತೆ ಆಬ್ವಿಯಸ್ಲಿ. ಸೊ ಮನಿ ವಿಲ್ ಗೋ ಟು ಇಸ್ ಅಕೌಂಟ್ ಓನ್ಲಿ, ಡೈರೆಕ್ಟಾಗಿ ಬ್ಯಾಂಕ್ ಅಂತ ಇಟ್ ಹ್ಯಾಸ್ ಟು ಗೋ. ಅವರು ಬ್ಯಾಂಕಿಂದು ಚೆಕ್ಸ್ಗಳು ಕೊಟ್ಟಿದ್ದಾಗ ಮತ್ತೆ ಆಟೋಮೆಟಿಕ್ ಹೋಗುತ್ತೆ ಅಲ್ಲ. ಇದ್ರಾಗ ಏನೋ ತಪ್ಪಿದ್ರೆ ನನಗೆ ಹೇಳ್ರಿ. ಅದೇ ಇದೇ ರೀತಿ ಇರ್ತದೆ. ಈಗ ಅಲ್ರಿ DBT ಅಮೌಂಟು ಇಫ್ ಐ ಆಮ್ ಅ ಬೆನಿಫಿಷರಿ ದ ಮನಿ ಹ್ಯಾಸ್ ಟು ಕಮ್ ಟು ಮೈ ಅಕೌಂಟ್ ಬಿಫೋರ್ ಟು ಕಮ್. ಆಮೇಲೆ ಇದು ಒಂದು ಒಳ್ಳೆ ಇಂಪಾರ್ಟೆಂಟ್ ಏನಂತಂದರೆ ಕುಂಭಮೇಳದಲ್ಲಿ ಆಗಿರ್ತಕ್ಕಂಥ ಡಾಟಾ ಅವೈಲಬಲ್ ಇಲ್ಲ. ಯಾರಲ್ಲಿ ಕೇಳ್ತಾ ಇದ್ದಾರೆ, ಅದಕ್ಕೆ ನಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇದ್ರು, ಅನಿಲ್ ಕುಮಾರ್ ಅಂತ ನಮ್ಮ ಸ್ನೇಹಿತರು. NDA ಫುಲ್ ಫಾರ್ಮ್ ಏನಂದರೆ ನೋ ಡಾಟಾ ಅವೈಲಬಲ್ ಅಂತ. NDA ಫುಲ್ ಫಾರ್ಮ್ ಏನಂದರೆ ಮೋದಿಯವರ ಸಾಧನೆ NDA ಅಂತಂದರೆ ನೋ ಡಾಟಾ ಅವೈಲಬಲ್. ನಾನು ಯಾಕೆ ಹೇಳ್ತೇನೆ ಅಂತಂದರೆ ಇಲ್ಲಿವರೆಗೆ 11 ವರ್ಷದ ಅವಧಿಯಲ್ಲಿ ಆಗಿರ್ತಕ್ಕಂಥ ಡಾಟಾ ಅವೈಲಬಲ್ ಇಲ್ಲ. ನನಗೆ ನಿಮಗೆ ಎಲ್ಲನೂ ಆಗಿರಲಿ ಕಮೆಂಟ್ಗಳು ಬಂದರೆ ಅದನ್ನ ತೆಗೆಯೋದು, ಫೇಸ್ಬುಕ್ನಲ್ಲಿ ಇವ್ರು ನೆಗೆಟಿವ್ ವಿಡಿಯೋ ತೆಗೆಯೋದು, ಕೇಂದ್ರ ಸರ್ಕಾರದ ಆಗುಹೋಗುಗಳ ಬಗ್ಗೆ ಎಲ್ಲ ನಾವು ಭಾಳ ಡಿಜಿಟಲ್ಲು ಆಮ್ನೆ ಡಿಜಿಟಲ್ ಕರೆದಿಯ ಆಮ್ನೆ ಆನ್ಲೈನ್ ಅಂತ ಹೇಳ್ತಾರಲ್ಲ, ಯಾವುದನ್ನು ಒಂದು ಡಾಟಾ ನೀವು ಗೂಗಲ್ ಮಾಡ್ಕೊಂಡು ಒಂದು ಅದನ್ನು ಆನ್ಲೈನ್ ಡಾಟಾ ಕೊಡ್ಬೋದಾ? ಕೇಂದ್ರ ಸರ್ಕಾರದ ಯಾವುದನ್ನು ಒಂದು ಡಾಟಾ ಅವೈಲಬಲ್ ಇದೆಯಾ ಆನ್ಲೈನು? NCRB ರಿಪೋರ್ಟ್, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ರಿಪೋರ್ಟ್ ಏನಿದೆ ಇವತ್ತು ಅವೈಲಬಲ್ ಇದೆ, ಚೆಕ್ ಮಾಡಿ ನೋಡ್ರಿ. ಮತ್ತು ಇವ್ರೇನು ಸರ್ಕಾರ ನಡೆಸ್ತಿದ್ದಾರೆ? ಸೊ NDA ಮೀನ್ಸ್ ನೋ ಡಾಟಾ ಅವೈಲಬಲ್. ಪಾರ್ಲಿಮೆಂಟ್ನಾಗೂ ಚರ್ಚೆ ಆಯ್ತು ಸರ್ ಆಕ್ಚುಲಿ ಕುಂಭಮೇಳದ್ದು. ಅಲ್ಲಿ ಅವ್ರು ಹೇಳ್ತಾರೆ 10 ಜನ 20 ಜನ ಅಥವಾ 30 ಜನ ಡೆತ್ ಆಗಿದ್ದಾರೆ ಅಂತ ಹೇಳಿ. ಬಟ್ ಅಲ್ಲಿ ಲೋಕಲ್ ಅವ್ರು ಹೇಳೋ ಪ್ರಕಾರ 200-300 ಜನ ಡೆತ್ ಆಗಿದ್ದಾರೆ ರೀ. JCB ಎತ್ತು ಹೋಗದಾರ ರೀ, JCB ಎತ್ತು ಹೋಗದಾರ ಹಾಕಿದ್ದಾರೆ. ಈಗ ಅದ್ರ ಬಗ್ಗೆ ಏನಾಗ್ಯದ ಗೊತ್ತಾ, ನಾವೇನೇ ಮಾತಾಡಿದ್ರೆ ಮೋದಿ ವಿರುದ್ಧ ನಂಗೆ ನಿಮಗೆ ಅನಿಸ್ಬಿಡುತ್ತೆ. ಮೋದಿಯವರು ಈ ದೇಶಕ್ಕೆ ಪರ್ಯಾಯ ಅಲ್ಲ, ಕಾಂಗ್ರೆಸ್ಸು ಈ ದೇಶಕ್ಕೆ ಪರ್ಯಾಯ ಅಲ್ಲ, BJPನೂ ಈ ದೇಶಕ್ಕೆ ಪರ್ಯಾಯ ಅಲ್ಲ. ಈ ದೇಶದ ಜನ ಎಲ್ಲಿವರೆಗೆ ಜನ ಪ್ರಜ್ಞಾವಂತರಾಗೋದಿಲ್ಲ, ಎಲ್ಲಿವರೆಗೆ ಜನ ಅರ್ಥ ಮಾಡ್ಕೊಳಂಗಿಲ್ಲ, ಇದು ಭಾಳ ಕಷ್ಟ ಪರಿಸ್ಥಿತಿಯಲ್ಲಿದೆ. ನಮ್ಮ ಬೇರೆ ಭಾಷೆದಲ್ಲಾದರೆ ಚೆನ್ನಾಗಿ ಹೇಳ್ಬೋದು, ಹೋಗ್ತದೆ ದಿಕ್ಕು ತಪ್ಪು ಹೋಗ್ತದೆ. ಇವತ್ತು ದಿಕ್ಕು ತಪ್ಪು ಹೋಗಿರ್ತಕ್ಕಂಥ ಲೆಕ್ಕದಲ್ಲಿ ಈ ದೇಶ ಇದೆ, ಅದ್ರ ಬಗ್ಗೆ ಚರ್ಚೆ ಆಗಕ್ಕೆ ರೆಡಿ ಇಲ್ಲ. ಈ ದೇಶ ದಿಕ್ಕು ತಪ್ಪು ಹೋಗಿದೆ, ಅದ್ರ ಬಗ್ಗೆ ಚರ್ಚೆ ಆಗಕ್ಕೆ ರೆಡಿ ಇಲ್ಲ. ವಿ ಆರ್ ರೆಡಿ ಟು ಹ್ಯಾವ್ ಅ ನಾವು ರೀ ಅವ್ರು ನರೇಂದ್ರ ಮೋದಿ ಅವ್ರು ನಮ್ಮ ಪ್ರಧಾನಮಂತ್ರಿ ಏನು ಬೇರೆ ದೇಶದ ಪ್ರಧಾನಮಂತ್ರಿ ಏನ್ರಿ? ಬಟ್ ಈ ದೇಶದ ಪ್ರಧಾನಮಂತ್ರಿಗೆ 24 ತಾಸು ಬೆಳಗ್ಗಿಲಿಂದ ಮಂಗಳಾರತಿ ಮಾಡ್ಕೊಂಡು ಓ ಅಂತ ಹೇಳ್ಕೊಂತ ಹೋದ್ರೆ ಇದ್ರ ಬಗ್ಗೆ ಆಗುವ ಬಗ್ಗೆ ಚರ್ಚೆ ಆಗಲಿದ್ರೆ ಯಾರಿಗೆ ನುಕ್ಸಾನ ಆಗೋದು? ನರೇಂದ್ರ ಮೋದಿ ಅವರು ರೈತಿನ 5 ವರ್ಷ ಪ್ರಧಾನಮಂತ್ರಿ ಆಗ್ತಾರೆ, ಹೋಗ್ತಾರೆ, ಅವ್ರಿಗೇನು ತೊಂದರೆ ಇದೆ? ಅವ್ರಿಗೇನು ನುಕ್ಸಾನ ಇದೆಯಾ? ನುಕ್ಸಾನ ಆಗಿ ದೇಶಕ್ಕೆ. ನಾಳೆ ಕಾಂಗ್ರೆಸ್ಸಿನ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಬಂದು ಅವ್ರು ಈ ದೇಶನ ಹಾಳು ಮಾಡಿದ್ರೆ ಅವ್ರ ಪ್ರಧಾನಮಂತ್ರಿ ಅವ್ರಿಗೆ ಅನುಕೂಲ ಆಗುತ್ತೆ. ಬಟ್ ಹಾಳಾಗೋದು ಯಾರಿಗೆ? ಮತ್ತು ದೇಶದ ಹಾಳಾಗಿರ್ತಕ್ಕಂಥ ಕೇಳೋ ಪ್ರಶ್ನೆ ಎಲ್ಲರಿಗೂ ಅಧಿಕಾರ ಇದೆಯಲ್ಲ. ನಾವು ಯಾಕೆ ಪದೇ ಅವ್ರನ್ನ ಕೇಳ್ತೀವಿ ಅಂದರೆ ಪದೇ ಅವ್ರ ಮುಖಾಂತರ ಈ ದೇಶ ನಡೀತದಂತ ಏನು ತೋರಿಸ್ತಿದ್ದಾರೆ ಬೆಳಗ್ಗಿಂದ ಸಾಯಂಕಾಲವರೆಗೆ, ಅದೇ ನಮಗೆ ನಾವು ಇರ್ತಕ್ಕಂಥದ್ದು. BJPಯ 5 ಯಾವ್ದನ್ನ ಕ್ಯಾಬಿನೆಟ್ ಸಚಿವರು ಹೆಸರು ಹೇಳ್ಬಿಡ್ಬೋದಾ ನೀವು? ಹೇಳ್ರಿ ನೋಡೋಣ, ಮಾಧ್ಯಮದಲ್ಲಿ ನೀವು ಓದಿರಲ್ಲ. BJPಯ 5 ಕ್ಯಾಬಿನೆಟ್ ಸಚಿವರು ಯಾರನ್ನ ಹೆಸರು ಹೇಳ್ಬೋದಾ ಕೇಂದ್ರದಲ್ಲಿ?
ಯಾರಿಗೆ ಗುರ್ತೈತೆ? ಅಕ್ಕಪಕ್ಕ ಇದ್ದವ್ರು ಒಂದೆರಡು ಹೆಸರು ಯಾಕಪ್ಪಕ್ಕ ಯಾರು ನೋಡಿರಿ? ಅಕ್ಕಪಕ್ಕ ಎಲ್ಲ ನೋಡಿರಿ ನೀವು? ಪಕ್ಕ ಒಬ್ರು ಇರ್ತಾರಲ್ಲ ಸರ್. ಪಕ್ಕ ಅವ್ರು ಬೇರೆ ಬಿಡ್ರಿ. ಅಕ್ಕ ಅದೇ ರೀ, ಇದನ್ನೇ ಅದಕ್ಕೆ ಮೊನ್ನೆ ಹೇಳ್ದ ನಿಮಗೆ ಒಂದು ಸ್ಟೋರಿ ಹೇಳ್ದಲ್ಲ, ಜಾಪನೀಸ್ ಪ್ರೈಮ್ ಮಿನಿಸ್ಟರ್ ಈ ದೇಶಕ್ಕೆ ಬಂದಾಗ ಇಷ್ಟೆಲ್ಲ ನಿಮಗೆ ಕೆಲಸ ಮಾಡೋಕ್ಕೆ ಟೈಮ್ ಇದೆ, ಬುಲೆಟ್ ಟ್ರೈನ್ ಯಾಕೆ ಬೇಕಂತ ಹೇಳ್ದ. ನಾವು ಇಂಥದ್ರಾಗಿರೋದು ವ್ಯವಸ್ಥೆಯಲ್ಲಿ ಇವರು ಏನನ್ನ ಮಾಡ್ಬೋದು ರೂಲ್ಸ್ ಪ್ರಕಾರ. ಹಿಂದೂ ಧರ್ಮದ ಪ್ರಕಾರ ಈ ದೇವರು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಯಾರು ಮಾಡ್ಬೇಕು? ಮತ್ತೆ ಇವ್ರು ಹೆಂಗೆ ಮಾಡಿದ್ರು? ಅವರು ರಾಮ ಟೆಂಪಲ್ನಲ್ಲಿ, ರಾಮ ಮಂದಿರನಲ್ಲಿ ಇವ್ರು ಹೆಂಗೆ ಪ್ರತಿಷ್ಠಾಪನೆ ಮಾಡಿದ್ರು? ನೀವ್ಯಾಕೆ ಕೇಳಂಗಿಲ್ಲ ಇದ್ರ ಪ್ರಶ್ನೆ? ನಡೀತದೆ ಪಿಕ್ಚರ್ ಅವ್ರದ್ದು. ಧರ್ಮ ವಿರೋಧಿ ಇವರು, ಆಚಾರ ವಿಚಾರ ವಿರೋಧಿ ಮೋದಿ ಅವರೇ. ಇವ್ರು ಹೆಂಗೆ ಮಾಡಿದ್ರು? ಮೋದಿ ಅವ್ರು OBC ಅಂತ ಅವ್ರು ಹೇಳ್ತಾರಲ್ವಾ, ಮೈ OBC ಕಾ ಹೂ ಅಂತ ಯಾರು ಹೇಳೋದು? ಮೋದಿ ಅವ್ರು. ಮತ್ತೆ ಹಂಗಂಗಿದ್ರೆ ಎಲ್ಲ ಗುಡಿಗಳಿಗೆ OBC ಅವ್ರು ಕೊಡ್ರಿ ಅವಕಾಶ. ಈಗ ಒಂದ್ಸಲಿ ಮೋದಿ ಅವ್ರು ಮಾಡಿರ್ತಕ್ಕಂಥದ್ದು ಎಲ್ಲರಿಗೆ ಅವಕಾಶ ಆಗ್ಬೇಕಲ್ಲ, ಮತ್ತೆ ಕೊಟ್ಬಿಡ್ರಿ ಎಲ್ಲ ಗುಡಿಗಳಿಗೆ, ಅವರಿಗೆ ಮಾಡಕ್ ಕೊಡ್ರಿ, ಬೇರೆ ಸಮಾಜದವ್ರಿಗೆ ಕೊಡ್ರಿ. ನೀವು 24 ತಾಸು ನೀವು ಪ್ರತಿಷ್ಠಾಪನೆ ಮಾಡಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲಲ್ಲ. ಇವ್ರು ಏನು ಮಾಡೋದು ನಡೀತದೆ? ಆ ಪಿಕ್ಚರು ನಡೀಲಿ ಪಿಕ್ಚರ್.